ನಮಸ್ತೆ ವೀಕ್ಷಕರೇ, ನಾವಿವತ್ತು ಗಲೀಜೂರಲ್ಲಿದ್ದೀವಿ. ನಿಮಗೆಲ್ಲ ಆಲ್ರೆಡಿ ಗೊತ್ತಿರೋ ಹಾಗೆ ನಿನ್ನೆ ರಾತ್ರಿ ನಡೆದ ಅನಾಹುತದಲ್ಲಿ ಸುಮಾರು 100ರಿಂದ 200 ಜೀವಗಳು ಹೋಗಿದೆ ಅನ್ನೋ ಮಾಹಿತಿ ಇದೆ. ಏಕೆ ಹೀಗಾಯಿತು, ಯಾರಿಂದ ಹೀಗಾಯಿತು, ಈ ಘಟನೆಗೆ ಕಾರಣ ಆದವರು ಯಾರು, ಇದರ ಹಿಂದೆ ಯಾರ ಕೈವಾಡ ಇರ್ಬೋದು, ಉಗ್ರಗಾಮಿಗಳೇನಾದರೂ ಬಂದಿದ್ರ, ಭಯೋತ್ಪಾದಕರ ಕೈವಾಡ ಇರ್ಬೋದಾ ಅಥವಾ ನಕ್ಸಲೈಟ್ಗಳ ಕೈವಾಡ ಇರ್ಬೋದಾ ಅಂತ ಅಂದಾಜಿಸಲಾಗ್ತಿದೆ. ಆದರೂ ಇನ್ನು ಖಚಿತವಾದ ಮಾಹಿತಿ ಇಲ್ಲ. ಇಂಥ ಭೀಕರ ಘಟನೆಯಿಂದ ಸಮಾಜದ ನೆಮ್ಮದಿ ಕೆಟ್ಟಿದೆ. ಈ ಘಟನೆಯಿಂದ ನೋವುಗೊಳಗಾಗಿರುವವರ ಕಮ್ಯುನಿಟಿ ದೇಶಾದ್ಯಂತ ಹೋರಾಟಕ್ಕೆ ಕರೆ ಕೊಟ್ಟಿದೆ. ಬನ್ನಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಈ ಊರಿನ ಗ್ರಾಮಸ್ಥರ ಬಳಿ ತಿಳಿದುಕೊಳ್ಳೋಣ. ಸರ್, ನಿಮ್ಮ ಹೆಸರು ಮತ್ತೆ ಈ ಘಟನೆ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಮೇಡಮ್, ನನ್ನ ಹೆಸರು ಹೊಡಿತೀನಿ ಅಂತ. ಈ ವಿಷಯದ ಬಗ್ಗೆ ಮಾತಾಡ್ಬೇಕಂದ್ರೆ ಇದರಲ್ಲಿ ನಮ್ಮ ಊರಿನವ್ರದ್ದು ಯಾರ್ದು ತಪ್ಪಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ದಾಳಿ ಮಾಡಿದ್ದು ಅವರೇ. ನಮ್ಮ ಜೀವ ಕಾಪಾಡ್ಕೊಳ್ಳೋಕ್ಕೋಸ್ಕರ ನಾವು ಹೋರಾಡಬೇಕಾಯ್ತು. ನಾವು ನಮ್ಮ ಸೆಲ್ಫ್ ಡಿಫೆನ್ಸ್ಗೋಸ್ಕರ ನಾವು ಆಯುಧಗಳನ್ನ ಯೂಸ್ ಮಾಡಬೇಕಾಗಿ ಬಂತು. ಮೇಡಮ್ ಸರ್, ನಿಮ್ಮ ಹೆಸರೇನು ಮತ್ತೆ ಈ ದಾಳಿ ಹೇಗೆ ನಡೀತು, ಯಾರು ಮೊದಲು ಶುರು ಮಾಡಿದ್ರು, ಹೇಗೆ ಶುರು ಮಾಡಿದ್ರು, ಅವ್ರಿಗೂ ನಿಮಗೂ ಇದ್ದ ದ್ವೇಷ ಏನು, ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀರಾ? ನೋಡಿ ಮೇಡಮ್, ಕಳೆದ ಕೆಲವು ತಿಂಗಳುಗಳಿಂದ ಚಳಿಗಾಲ ಇದ್ದಿದ್ದರಿಂದ ಊರಿನ ಜನ ಎಲ್ಲ ಸಂಜೆನೆ ಮನೆ ಸೇರಿ ಬಾಗಿಲು ಹಾಕ್ಕೊಳ್ತಿದ್ವಿ. ಆದರೆ ಅವರು ಎಷ್ಟೇ ಪ್ರಯತ್ನ ಪಟ್ಟರು ಒಳಗೆ ನುಗ್ಗಿ ನಮ್ಮ ಮೇಲೆ ದಾಳಿ ಮಾಡೋಕ್ಕಾಗಿರಲಿಲ್ಲ. ಆದರೆ ಈಗ ಬೇಸಿಗೆ ಶುರುವಾದ ಮೇಲೆ ಈ ವರ್ಷ ತುಂಬ ಬಿಸಿಲಿರೋದ್ರಿಂದ, ತುಂಬ ಸೆಕೆ ಇರೋದ್ರಿಂದ ಕೆಲವರು ಹೊರಗೆ ಮತ್ತು ಕೆಲವರು ಬಾಗಿಲುಗಳನ್ನ ಓಪನ್ ಮಾಡಿಕೊಂಡು ಒಳಗೆ ಮಲಗೋಕ್ಕೆ ಶುರು ಮಾಡಿದ್ರು. ಆಗ ಅವರಿಗೆ ಊರಿನವ್ರ ಮೇಲೆ ದಾಳಿ ಮಾಡೋಕ್ಕೆ ಅವಕಾಶ ಸಿಕ್ತು. ನಾವು ಕೂಡ ಸೆಲ್ಫ್ ಡಿಫೆನ್ಸ್ ಮಾಡ್ಕೊಳ್ಬೇಕಾಗಿ ಬಂದಿದ್ದರಿಂದ ಈ ರೀತಿ ಘಟನೆ ಆಯಿತು. ಬಟ್ ಇದರಲ್ಲಿ ನಮ್ಮ ಊರಿನವ್ರದ್ದು ಯಾರದೇ ತಪ್ಪಿಲ್ಲ ಅಂತ ಹೇಳೋಕ್ಕೆ ನಾನು ಕೂಡ ಇಷ್ಟಪಡ್ತೀನಿ. ವೀಕ್ಷಕರೇ, ಈಗ ಬರ್ತಿರ್ತಕ್ಕಂಥ ಸುದ್ದಿ ಏನಪ್ಪಾ ಅಂದ್ರೆ, ಈ ಘಟನೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಕೆ ತಾವೇ ಖುದ್ದಾಗಿ ಸ್ಥಳಕ್ಕೆ ಆಗಮಿಸುತ್ತಿದ್ದಾರೆ ಅಖಿಲ ಭಾರತ ಸೊಳ್ಳೆಗಳ ಸಂರಕ್ಷಣಾ ಸಮಿತಿಯ ರಾಷ್ಟ್ರಾಧ್ಯಕ್ಷರು ಮತ್ತೆ ಸೊಳ್ಳೆಗಳ ತವರವರು ಚರಂಡೀಪುರದ ಮನೆ ಮಗಳು ಮುಳಲಿರೋ ಮಸ್ಕಿಟೋ ಅವ್ರು ಬಂದಿದ್ದಾರೆ. ಬನ್ನಿ ಅವ್ರ ಹತ್ರ ಮಾತಾಡಿ ಈ ಘಟನೆಯ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ. ಮತ್ತೆ ಅವರ ಮುಂದಿನ ನಿರ್ಣಯ ಏನು ಇದ್ರ ಬಗ್ಗೆ ಅದನ್ನ ಕೂಡ ನಾವು ತಿಳ್ಕೊಳ್ಳೋಣ. ಮೇಡಮ್, ಹೇಳಿ, ಈ ವಿಚಾರದಲ್ಲಿ ನಿಮ್ಮ ನಿಲುವೇನು? ಮಾಧ್ಯಮದವರಿಗೆ ನಮಸ್ಕಾರ. ನಾನು ಅಖಿಲ ಭಾರತ ಸೊಳ್ಳೆಗಳ ಸಂರಕ್ಷಣಾ ಸಮಿತಿ ರಾಷ್ಟ್ರಾಧ್ಯಕ್ಷೆ ಮುಳಲಿರೋ ಮಸ್ಕಿಟೋ ಮಾತಾಡ್ತಾ ಇದ್ದೇನೆ. ಇದು ತುಂಬ ಆಘಾತಕಾರಿ ವಿಷಯ. ಇದರಿಂದ ನಾನು ತುಂಬ ನೋವುಗೊಳಗಾಗಿದ್ದೇನೆ. ಮತ್ತು ನಮ್ಮ ಸಮಾಜದ, ಅಂದರೆ ನಮ್ಮ ಸೊಳ್ಳೆಗಳ ಸಮಾಜದ ಪ್ರತಿಯೊಬ್ಬರಿಗೂ ಸರ್ಕಾರ ನ್ಯಾಯ ಕೊಡಿಸಬೇಕು. ಇದು ಸಾಮಾನ್ಯ ವಿಷಯ ಅಲ್ಲ. ನಡೆದಿರ್ತಕ್ಕಂತಹ ಘಟನೆ ಸಾಮಾನ್ಯ ವಿಷಯ ಅಲ್ಲ. ಇದು ತುಂಬ ಆಘಾತಕಾರಿ ವಿಷಯ. ನಾವು ತುಂಬ ನೋವು ಅನುಭವಿಸ್ತಾ ಇದ್ದೇವೆ. ನಾನು ಸರ್ಕಾರಕ್ಕೆ ಕೆಲವು ಆದೇಶಗಳನ್ನು ಕೈಗೊಳ್ಳುವಂತೆ ಮನವಿ ಮಾಡಿಕೊಳ್ತಾ ಇದ್ದೇನೆ. ಈ ಮೂಲಕ, ಈ ಮಾಧ್ಯಮಗಳ ಮೂಲಕ ನಾನು ಹೇಳೋದೇನೆಂದರೆ, ಸರ್ಕಾರಕ್ಕೆ ಕೇಳಿಕೊಳ್ತೇನೆ, ತಾವು ದಯವಿಟ್ಟು ನಮ್ಮ ಸಮಾಜನ ರಕ್ಷಿಸಬೇಕು. ಮತ್ತು ನೀವು ಈ ಕ್ಷಣದಿಂದ, ಈ ತಕ್ಷಣದಿಂದ, ಇವತ್ತಿಂದನೇ ಜಾರಿಗೆ ಬರುವಂತೆ ಸೊಳ್ಳೆಯ ಪರದೆಗಳನ್ನು ಮೊದಲು ಬ್ಯಾನ್ ಮಾಡಬೇಕು. ಫ್ಯಾನ್ಗಳನ್ನು ರಾತ್ರಿ ಹೊತ್ತು ಅಟ್ಲೀಸ್ಟ್ 2 hours ಆಫ್ ಮಾಡಿ ಮಲಗೋ ಥರ ಆದೇಶವನ್ನು ಹೊರಡಿಸಬೇಕು. ಸೊಳ್ಳೆ ಬ್ಯಾಟ್, ಗುಡ್ ನೈಟ್, ಆಲ್ ಔಟ್, ಈ ಥರದ ವಿಷಕಾರಿ ಮತ್ತು ಜನಗಳನ್ನು, ನಮ್ಮಂತಹ ಸಮುದಾಯದವರನ್ನು ಹಾನಿಪಡಿಸ್ತಕ್ಕಂತಹ ಈ ರೀತಿಯ ಆಯುಧಗಳನ್ನು ಬ್ಯಾನ್ ಮಾಡಬೇಕು ಅಂತ ಕೇಳ್ಕೊಳ್ತೇವೆ. ಮತ್ತು ಈ ಕ್ಷಣದಿಂದನೇ ಜಾರಿಗೆ ಬರುವಂತೆ ಈ ಘಟನೆಯಲ್ಲಿ ಯಾರು ಹುತಾತ್ಮರಾಗಿದ್ದಾರೆ ಎಲ್ಲ ನನ್ನ ಸಮುದಾಯ ಸಂತ್ರಸ್ತರಿಗೆ, ಕುಟುಂಬದವರಿಗೆ 8 ಬಾಟಲಿಗಳಷ್ಟು ರಕ್ತವನ್ನು ಕೊಡುವುದರ ಮೂಲಕ ಕುಟುಂಬಗಳಿಗೆ ನೆರವಾಗಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಮತ್ತು ಮುಖ್ಯವಾಗಿ ಸಂಜೆ 5 ಗಂಟೆಯಿಂದ 8 ಗಂಟೆಯವರೆಗೆ ದೇಶದ ಯಾವುದೇ ಮನೆಗಳಲ್ಲಿ ಬಾಗಿಲುಗಳನ್ನು ಮುಚ್ಚಬಾರದು. ಆಲ್ ಔಟ್, ಗುಡ್ ನೈಟ್, ಈ ಥರದ ಯಾವುದೇ ವಿಷಕಾರಿ ಅನಿಲಗಳನ್ನು ಸಿಂಪಡಿಸಬಾರದು ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಸರ್ಕಾರಕ್ಕೆ. ಸರ್ಕಾರ ನಮ್ಮ ಪರವಾಗಿದೆ ಅಂತ ನಾನು ಭಾವಿಸ್ತೇನೆ. ಮತ್ತು ನಮ್ಮ ಮೇಲೆ ಯಾವುದೇ ರೀತಿಯ ಶಸ್ತ್ರಗಳಿಂದ, ಆಯುಧಗಳಿಂದ ದಾಳಿ ಮಾಡೋದನ್ನು ಈ ಕೂಡಲೇ ಎಲ್ಲರೂ ನಿಲ್ಲಿಸಬೇಕು ಅಂತ ನಾನು ತಮ್ಮಲ್ಲಿ ಕಳಕಳಿಯವಾಗಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ. ಕೇಳಿದ್ರಲ್ಲ ವೀಕ್ಷಕರೇ, ಎರಡೂ ಕಡೆ ಮಾತುಗಳನ್ನ. ಒಂದು ಕಡೆ ಗ್ರಾಮಸ್ಥರು ಹೇಳ್ತಾರೆ ನಮ್ದು ಇಲ್ಲಿ ಏನೂ ತಪ್ಪಿಲ್ಲ, ನಮ್ಮ ಮೇಲೆ ಅವರೇ ಮೊದಲು ದಾಳಿ ಮಾಡಿದ್ದು ಅಂತ. ಆದರೆ ನಮ್ಮ ರಾಷ್ಟ್ರಾಧ್ಯಕ್ಷರು, ಅಖಿಲ ಭಾರತ ಸೊಳ್ಳೆಗಳ ಸಂಘದ ರಾಷ್ಟ್ರಾಧ್ಯಕ್ಷರು ಮುಳಲಿರೋ ಮಸ್ಕಿಟೋ ಅವರು ಹೇಳೋ ಪ್ರಕಾರ ಅವರು ಎಷ್ಟೆಲ್ಲ ಬೇಡಿಕೆಗಳನ್ನ ಇಟ್ಟಿದ್ದಾರೆ ಸರ್ಕಾರಕ್ಕೆ, ಅವನ್ನೆಲ್ಲ ಸರ್ಕಾರ ಈಡೇರಿಸುತ್ತಾ ಕಾದು ನೋಡಬೇಕಾಗಿದೆ. ಇದರಲ್ಲಿ ಇವರಿಬ್ಬರಲ್ಲಿ ಯಾರು ತಪ್ಪು ಯಾರು ಸರಿ ಅನ್ನೋದನ್ನ ನೀವು ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ. ಕ್ಯಾಮ್ರಾಮ್ಯಾನ್ ಕಾಕ್ರೋಚ್ ಜೊತೆ ನಾನು ನಿಮ್ಮ ಸುದ್ದಿ ಸುಬ್ರಿ. ಮತ್ತೆ ಹೊಸ ವಿಷಯದೊಂದಿಗೆ ಮತ್ತೆ ಸಿಗೋಣ. ಎಲ್ಲರಿಗೂ ಬಾಯ್ ಬಾಯ್.